ಶಿರಂ ಶಿರಹ ಅಂತ ಅಕಾರ ಅಂತ ನಪುಂಸಕಲಿಂಗವಾಗಿ ಮತ್ತೆ ಪುಲ್ಲಿಂಗವಾಗಿಯೂ ಕೂಡ ತಲೆ ಅನ್ನೋ ಅರ್ಥದಲ್ಲಿ ಪ್ರಯೋಗ ಇದೆ. ಆಪ್ಟೆ ಡಿಕ್ಷನರಿಯಲ್ಲಿ ಶಿರಂ ಅಂತ ಅಕಾರಾಂತವಾದ ನಪುಂಸಕಲಿಂಗ ಶಬ್ದದ ಒಂದು ಪ್ರಯೋಗ ಕಾಣಿಸ್ತದೆ, ಉದಾಹರಣೆ ಕಾಣಿಸ್ತದೆ. ಮತ್ತೆ ಶಿರಹ ಅಂತ ಪುಲ್ಲಿಂಗ ಆದ್ರೆ ಅದು ಹಾಸಿಗೆ ಅನ್ನೋ ಅರ್ಥವನ್ನು ಕೊಡ್ತದೆ. ಮತ್ತೆ ಶಿರಜ ಅಂದ್ರೆ ಕೂದಲು ಅನ್ನೋ ಅರ್ಥವನ್ನ ಹೇಳ್ತದೆ ಆಪ್ಟೆ ಡಿಕ್ಷನರಿ. ಶಬ್ದ ಕಲ್ಪದ್ರುಮದಲ್ಲಿ ಕಂಡು ಬರುವಂತೆ ಶಿರಹ ಅಂತ ಪ್ರಯೋಗ ಆದ್ರೆ ಅದು ಪಿಪ್ಪಲಿ ಮೂಲ ಅಂತನೂ ಅರ್ಥವನ್ನು ಕೊಡ್ತದೆ. ಅಶ್ವತ್ಥ ಗಿಡದ ಮೂಲ ಅಂತ ಅರ್ಥ ಹೇಳ್ತಿರ್ಬೇಕು. ಅಥವಾ ಜಟಾಧರ ಅಂತ ಒಂದು ಕೋಶವನ್ನು ಉದ್ಧರಿಸಿ ಮಸ್ತಕ ಅನ್ನೋ ಅರ್ಥವನ್ನು ಅಲ್ಲಿ ಹೇಳ್ತಾರೆ. ಹೀಗೆ ಶಿರಂ ಅಥವಾ ಶಿರಹ ಹೀಗೆ ಅಕಾರಾಂತವಾದ ಒಂದು ಶಬ್ದವು ಕೂಡ ಬಳಕೆಯಲ್ಲಿರೋದು ಕಾಣಿಸ್ತದೆ. ನಪುಂಸಕಲಿಂಗವೋ ಪುಲ್ಲಿಂಗವೋ ಅದನ್ನ ನಿರ್ಧರಿಸುವುದು ಕಷ್ಟ. ಎರಡೂ ತರ ಕೋಶದಲ್ಲಿ ಕಾಣಿಸ್ತದೆ. ಅಕಾರಾಂತವಾಗಿರುವುದಂತೂ ಸತ್ಯ, ಸಕಾರವಂತವಾಗಿ ಮಾತ್ರ ಇರುವುದಲ್ಲ ಈ ಶಬ್ದ ಅಂತ ಗೊತ್ತಾಗ್ತದೆ. ಹಾಗಾಗಿಯೇ ನಮೋಸ್ತವಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಅನ್ನುವ ಶ್ಲೋಕದಲ್ಲಿ ಶಿರಂಚ ಪಾದಾಶ್ಚ ಅಕ್ಷಿಣೀಚ ಶಿರಾಣಿಚ ಉರುಬಾಹವಶ್ಚ ಅಂತೀಗ ಸಮಾಸ ಮಾಡಬಹುದು. ಹೀಗೆ ಶಿರ ಪ್ಲಸ್ ಉರುಬಾಹು ಅದು ಶಿರೋರುಬಾಹು ಅಂತ ಗುಣಸಂಧಿ ಆಗಿದೆ ಅಂತ ನಾವು ಹೇಳ್ಬಹುದು. ಇಲ್ಲದೆ ಹೋದ್ರೆ ಶಿರಸ್ ಪ್ಲಸ್ ಉರುಬಾಹು ಅದು ಸಕಾರಾಂತವಾದ ಶಬ್ದ ಆಗಿದ್ರೆ ಶಿರ ಉರುಬಾಹವೇ ಅಂತ ರೂಪ ಆಗ್ಬೇಕಿತ್ತು. ಅದು ವೈದಿಕ ಪ್ರಯೋಗ ಆದ್ರಿಂದ, ಅದು ಪೌರಾಣಿಕ ಪ್ರಯೋಗ ಆದ್ರಿಂದ ಶಿರಸ್ ಪ್ಲಸ್ ಉರುಬಾಹವೇ ಅಂತ ಸಮಾಸ ಆಗಿಯೂ ಕೂಡ ಮುಂದೆ ಸಂಧಿಗರ್ಭ ಸಂಧಿ ಆಗಿದೆ ಅಂತ ಒಂದು ಸಮರ್ಥನೆಯನ್ನ ಹೇಳಬೇಕಾಗ್ತಿತ್ತು. ಆ ಸಮರ್ಥನೆಯೂ ಕೂಡ ತಪ್ಪೇನಲ್ಲ. ವಿಸರ್ಗ ಸಂಧಿ ಆಗಿ ಮುಂದೆ ಗುಣಸಂಧಿ ಆಗುವುದು ಕೆಲವು ಪೌರಾಣಿಕ ಪ್ರಯೋಗಗಳಲ್ಲಿ ಅಪರೂಪದಲ್ಲಿ ಕಂಡಿದೆ, ಇಲ್ಲ ಅಂತಲ್ಲ. ಹಾಗೆ ಪೌರಾಣಿಕ ಪ್ರಯೋಗ ಅಂತ ಹೇಳುವುದು ಅನಿವಾರ್ಯವಾದ ಮಾತ್ರ. ಇಲ್ಲಿ ಶಿರಂಚ ಉರುಬಾಹವಶ್ಚ ಶಿರಾಣಿಚ ಉರುಬಾಹವಶ್ಚ ಅಂತ ಹೀಗೆ ದ್ವಂದ್ವ ಸಮಾಸ ಮಾಡಲಿಕ್ಕೂ ಏನು ತೊಂದರೆ ಇಲ್ಲ. ಮುಂದೆ ಅದರಿಂದ ಗುಣಸಂಧಿ ಆಗಿದೆ ಅಂತ ನಾವು ಅದನ್ನು ಸಮರ್ಥಿಸಬಹುದಾಗಿದೆ.